ನಾನು ಕೊಂದು ತಿಂದಿದ್ದು ನನ್ನ ಮಕ್ಕಳನ್ನು. ರಾಕ್ಷಸಿ, ಇಂಥ ಮಾತಾಡಲು ನಿನಗೆ ಮನಸ್ಸಾದರೂ ಹೇಗೆ ಬಂತು? ಯಾರಾದರೂ ಹೆತ್ತ ಮಕ್ಕಳನ್ನೇ ತಿನ್ನುವರೆ? ನೆಲವುಲ್ಲ ಸಂಖ್ಯೆ, ಸರಿಯಾಗಿ ಕೇಳಿಸಿಕೋ. ನಿನಗೆ ಹೇಗೆ ನಿನ್ನ ಮಕ್ಕಳನ್ನು ಕೊಂದು ತಿನ್ನಲು ಸಾಧ್ಯವೋ ಹಾಗೆಯೇ ನಿನ್ನ ಗರ್ಭದಲ್ಲಿ ಈ ಬಾರಿ ಜನಿಸುವ ಮಗು ನಿನ್ನನ್ನೇಕೆ ನಾಶ ಮಾಡಬಾರದು? ಈ ದೈತ್ಯ ರೂಪಿ ಭಯಂಕರಿಗೆ ಈಗ ಜನಿಸುವ ಮಗುವಿನಿಂದ ಸಾವೇ? ಸಾಧ್ಯವೇ ಇಲ್ಲ. ಹೌದು ಸಂಖ್ಯೆ, ಅದುವೇ ಸತ್ಯ. ನಿನ್ನ ಗರ್ಭದಲ್ಲಿ ಈಗ ಜನಿಸುವ ಮಗು ಸಾಮಾನ್ಯವಾದುದಲ್ಲ. ಶಿವನ ಅಂಶವಿರುವ ಉಗ್ರ ರೂಪಿಯವನು. ಹೊರಕ್ಕೆ ಬಂದೊಡನೆಯೇ ನಿನ್ನನ್ನು ಸರ್ವನಾಶಗೈಯುವನು. ನಿನ್ನನ್ನು ಸಿಗಿದು ಕಬಳಿಸುವನು. ನೀನು ಇದುವರೆಗೆ ಗೈದಿರುವ ಪಾಪ ಕೃತ್ಯಗಳಿಗೆ ತಕ್ಕ ಶಿಕ್ಷೆಯನ್ನೇ ನೀಡಲಿದ್ದಾನೆ. ನನ್ನ ವರವನ್ನು ಸತ್ಯ ಮಾಡುವನು. ಸಂಖ್ಯೆ 24ನೇ ಮಗುವಿನಿಂದ ನಿನಗೆ ಮರಣ. 24ನೇ ಮಗುವಿನಿಂದ ನನಗೆ ಮರಣ? ನನಗೆ ಮರಣ? ಮರಣ! ಇಲ್ಲ ಇಲ್ಲ, ಸಾಧ್ಯವೇ ಇಲ್ಲ. ನಾನು ಯಾರು? ನಾನು ಯಾರು? ಬ್ರಹ್ಮದೇವರ ಬ್ರಹ್ಮಲಿಖಿತವನ್ನೇ ಬದಲಿಸುವವಳು ಈ ಸಂಖ್ಯೆ. ಅವಳಿಗೆ ಒಂದು ಮಗುವಿನಿಂದ ಮರಣವೇ? ನನ್ನ ಗರ್ಭದಲ್ಲಿರುವ ಈ ಶಿಶುವನ್ನು ಹೆತ್ತರಲ್ಲವೇ ನನಗೆ ಮರಣ? ಬ್ರಹ್ಮದೇವರ ವರವನ್ನು ಸುಳ್ಳಾಗಿಸುವ ತಾಕತ್ತು ನನಗಿರುವಾಗ ಮತ್ತೆ ಯಾತರ ಭಯ? ನನ್ನ ದೇಹದ ಸಮಸ್ತ ಶಕ್ತಿಯನ್ನು ಒಟ್ಟುಗೂಡಿಸಿ ಈ ಮಗು ಗರ್ಭದಿಂದ ಹೊರಬಾರದಂತೆ ತಡೆಯುತ್ತೇನೆ. ಈ ಭೂಮಿಗೆ ಬಾರದಂತೆ ತಡೆಯುತ್ತೇನೆ.